ಎಲ್ಲ ಆತ್ಮೀಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಜಯಶ್ರೀ ಜೋಶಿ ಅಂತ ಜಯರಾಜ್ ಚಾನೆಲ್ನಿಂದ ನಾನು ಯೂಟ್ಯೂಬ್ ಮೇಲೆ ಮಾತಾಡ್ತಾ ಇದ್ದೇನೆ. ನಾನು ಇಲ್ಲಿ ಈ ಒಂದು ಹೊಲಿಯುವಾಗ ಏನೋ ಒಂದು ಉಪಾಯ ಹೊಳೆದಿದ್ದಕ್ಕೆ ಅದನ್ನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇದೇ ಥರ ಆಗಲಿ ಅಥವಾ ಇನ್ಯಾವುದಕ್ಕನಾದರೂ ಈ ಒಂದು ಸಲಹೆ ಉಪಯೋಗವಾಗಬಹುದು ಅಂತ ಅಂದ್ಕೊಂಡೇನೆ. ಇದು ನಾನು ಬಹಳ ವರ್ಷದಿಂದ ಹೊಲಿದಂತಹ ಒಂದು ಡೋರ್ ಮ್ಯಾಟ್. ಇದು ಈ ರೀತಿಯಾದ ಇಲ್ಲೇ ಏನು ಅಂತಂದ್ರೆ ಒಂದು ಲೈಟ್ ಕಲರ್ದು ಮತ್ತು ಒಂದು ಡಾರ್ಕ್ ಕಲರದ್ದು ಪ್ಯಾಂಟ್ನ ಪಟ್ಟಿಗಳನ್ನು ಕತ್ತರಿಸ್ಕೊಂಡು ಈ ರೀತಿ ಅಡ್ಡ ಪಟ್ಟಿಗಳನ್ನು ಒಂದು ಪಟ್ಟಿ ಇಟ್ಕೊಂಡು ಹೊಲಿದು, ಅದೇ ರೀತಿ ಈ ಸೈಡನ್ನು ಪಟ್ಟಿಗಳನ್ನು ಇಟ್ಕೊಂಡು ಹೊಲಿದು, ಆಮೇಲೆ ಅದನ್ನು ಒಂದನ್ನೊಂದು ಹೆಣ್ಕೋತ ಹೋದಾಗ ಈ ಥರ ತಯಾರಾಗಿತ್ತು. ಇದು ಏನು ಭಾಳ ವರ್ಷ ಬಳಸಿ ಒಗೆದು ಇದನ್ನು ಮಾಡಿದ್ರಿಂದ ಈ ಪಟ್ಟಿಗಳೆಲ್ಲ ಸ್ವಲ್ಪ ಮಡಚಿಕೊಂಡು ಹೊಲಿಗೆ ಬಿಚ್ಚಿ ಒಂಥರ ಏನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಂದು ಪಟ್ಟಿ ಹಿಂಗೆ ಈ ರೀತಿ ಮಡಚ್ಕೊಂಡದ, ಇಲ್ಲಿ ಒಂದು ಸ್ವಲ್ಪ ಮಡಚ್ಕೊಂಡದ, ಅಥವಾ ಅದರಿಂದ ಒಂಚೂರು ಲೂಸ್ ಆಗಿ ಈಗ ಸರಿತದ. ಒಂದು ವೇಳೆ ಬಟ್ ಸಿಕ್ಕೋಬೋದು ನಮ್ಮದು, ಇಲ್ಲೇನೂ ನೀವು ನೋಡ್ಬೋದು ಈ ರೀತಿ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತದೆ. ಇದನ್ನು ನಾನು ಅದಕ್ಕೇನು ಮಾಡಿದೆ, ನಾನು ಇನ್ನೊಂದು ಹೊಲಿಗೆ ಹಾಕಿದ್ರಾತು ಅಂಥೇಳಿ ಹಾಕ್ಕೊಳ್ಳಿಕ್ಕೆ ತೊಗೊಂಡಾಗ ಇಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ಇಲ್ಲೇ ಕರೇ ದಾರ, ಇದು ನಿಮ್ಗೆ ಕರೆ ದಾರ ಇಲ್ಲೇ ಕಾಣಿಸ್ತಾ ಇದೆ. ಅದು ಈ ಕರೆ ದಾರ ಏನದ, ನಾನು ಏಕೆಂದ್ರೆ ಈ ಕಪ್ಪು ಬಣ್ಣನ ಹೆಚ್ಚಿಗೆ ಇರೋದ್ರಿಂದ ನಾನು ಅದೇ ದಾರ ಬಳಸಿದೆ. ಇಲ್ಲೇ ಎದ್ದು ಕಾಣಿಸ್ತದೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇದು, ನೀವು ನೋಡ್ಬೋದು. ಅದಕ್ಕೆ ನಾನೇನು ವಿಚಾರ ಮಾಡಿದೆ ಅಂತಂದ್ರೆ, ಇದನ್ನು ಇಲ್ಲಿ ಏನು ಬ್ಲ್ಯಾಕ್ ಪ್ಯಾಟರ್ನ್ ಅದಲ್ಲ, ಇಲ್ಲೇ ನಾನು ಹೊಲಿಗೆ ಚಾಲೂ ಮಾಡಿಕೊಂಡ್ರೆ ಇಲ್ಲಿಂದ ತಗೊಂಡು ಈ ಒಂದು ಲೈನ್ ಕಂಟಿನ್ಯೂ ಮಾಡೋ ಬದಲಿಗೆ ಈ ಬ್ಲ್ಯಾಕ್ ಮೇಲೆ ಕಂಟಿನ್ಯೂ ಮಾಡೋದು, ಮತ್ತು ಅದೇ ರೀತಿ ಈ ಬ್ಲ್ಯಾಕ್ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ನಾನು ಹೊಲ್ಕೋತ ಹೋದಂತಂದ್ರೆ ಅವಾಗ ಅದು ಒಂಥರ ಏನದು ಒಂದು ನೀಟಾಗಿ ಕೆಲಸ ಕಾಣಿಸ್ತದಂತ ಅನ್ನಲಿಕ್ಕೆ ಅನ್ನಿಸ್ತು ನನಗೆ. ಅದಕ್ಕೆ ನಾನೀಗ ಇದು ಕೆಲಸ ಪೂರ್ಣ ಆದಮೇಲೂ ತೋರಿಸ್ತೀನಿ, ಒಂದು ಸ್ವಲ್ಪ ಹೊಲದನ್ನು ತೋರಿಸ್ತೀನಿ. ಇಲ್ಲಿ ಈ ಇತ್ಲಾ ಕಡೆ ಬಿಳೆ ಪಟ್ಟಿ ಇದ್ದಿದ್ದರಿಂದ ಈ ಸೈಡ್ ಬಿಟ್ಟುಬಿಟ್ಟೇನಿ, ಈ ಸೈಡಿಂದ ಆ್ಯಡ್ ಮಾಡೀನಿ. ಈ ರೀತಿ ತಗೊಂಡು ಅದು ಪ್ಯಾಂಟ್ ದಪ್ಪ ಇರೋದ್ರಿಂದ ಕೆಲವೊಂದು ಕಡೆ ಹೊಲಿಗೆ ಬಂದಾಗ ಸ್ವಲ್ಪ ಹೊಲಿಯೋದು ಕಷ್ಟ ಆಗ್ತದೆ. ಆವಾಗ ನಾವು ಕೈಯಿಂದನೂ ಸ್ವಲ್ಪ ತಿರುಗಿಸ್ಕೊಂಡು ಮಾಡಿದರೆ ಗಟ್ಟಿಯಾಗಿ ಕೂಡ್ಬೋದು. ಈ ರೀತಿ ನಾವು ಮಾಡ್ಬೋದು. ಈ ರೀತಿ ತಿರುಗಿಸ್ಕೊಂಡು ಸಹಿತ ಒಳಗೆ ಹಾಕೋತ ಹೋದ್ರೆ ಒಂದು ಚೌಕಗಳು ಮಿಸ್ ಆಗೋದಿಲ್ಲ. ಇಲ್ಲಿ ಜಾಯಿಂಟ್ ಬಿಟ್ಟದ ನೋಡ್ಬೋದು ನೀವು. ಇಂಥಲ್ಲಿ ನಾವು ಜಿಗ್ಜ್ಯಾಗ್ ಹೊಲಿಗೆ ಹಾಕೋದ್ರಿಂದ ಅದು ಸಹಿತ ಒಂದು ಬಾಳಿಕೆ ಬರಲಿಕ್ಕೆ ಒಂದು ಒಳ್ಳೆ ಇದು ಆಗ್ತದೆ. ಇಂಗ್ಲೀಷ್ನೊಳಗೆ ಒಂದು ಗಾದೆ ಮಾತದ, ಸ್ಟಿಚ್ ಇನ್ ಟೈಮ್ ಸೇವ್ಸ್ 9, ಅಂದರೆ 9 ಸ್ಟಿಚ್ ಮುಂದೆ ಹಾಕೋ ಒಂದು ಪ್ರಸಂಗವನ್ನು ಸಹಿತ ಇದು ನಿಲ್ಲಿಸ್ತದೆ. ಈಗ ನೋಡಿದ್ರೆ ಇದು ಎಲ್ಲ ನೀಟಾಗಿ ಒಂದು ಕರೆಕ್ಟ್ ಬಂದದ. ಇದಕ್ಕೆ ನಾನು ಹಿಂದಿನ ಸೈಡು ಒಂದು ಗಾದಿ ಕವರ್ ಇರ್ತದೆ ಹಳೇದು, ಅದನ್ನು ಬಳಸೀನಿ. ಯಾಕಂತಂದ್ರೆ ನಾವು ಕರ್ಟನ್ ಅಭಿನೂ ಬಳಸ್ಬೋದು, ಆದರೆ ಅದು ನುಣುಪಾಗಿರೋದ್ರಿಂದ ಕಾಲಿಟ್ಟಾಗ ಜರಿಯೋ ಒಂದು ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಅದಕ್ಕೆ ಇದನ್ನು ಈ ರೀತಿ ಬಳಸೋದು ಬಹಳ ಉತ್ತಮ. ಧನ್ಯವಾದಗಳು.